ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಟೀ ಮಾಡಿರ್ತಾರೆ, ಚೂರು ಲೇಟ್ ಆದರೆ ಬೈದ್ಬಿಟ್ಟು ನಾನೇ ಮಾಡ್ತೀನಿ. ಯಾಕಂದ್ರೆ ನನಗೆ ಎದ್ದ ತಕ್ಷಣ ಕಣ್ಮುಂದೆ ಟೀ ರೆಡಿ ಇರಬೇಕು, ಅಲ್ಲಿ ಉಜ್ಜುತ್ತಿದ್ದಂಗೆ ಟೀ ರೆಡಿ ಇರಬೇಕು. ಅವ್ರು ಒಂದೊಂದು ದಿವಸ ಬೇರೆ ಕೆಲಸ ಮಾಡ್ಕೊಂಡು ಅಲ್ಲಿ ಹಾಲ್ಗೆ ಇಟ್ಟೇ ಇರಲ್ಲ. ನಾನೇನು ಹೇಳ್ತೀನಿ, ಆ ಕೆಲಸ ಮಾಡೋಕ್ಕಿಂತ ಮುಂಚೆ ಹಾಲು ಇಟ್ಬಿಟ್ಟು ಕೆಲಸ ಮಾಡಿ ಅವಾಗ ಅಷ್ಟರಲ್ಲಿ ಆಗ್ಬಿಡುತ್ತೆ ಅಂತ, ಉಕ್ಕೋಗುತ್ತೆ ಅಂತ ಅವ್ರು ಬೇರೆ ಕೆಲಸ ಮಾಡ್ತಿರ್ತಾರೆ. ಅವಾಗ ನಾನು ರೇಗ್ಬಿಟ್ಟು, ಅಂದರೆ ಲವ್ವಲ್ಲಿ ಅಮ್ಮನ ಕಂಡ್ರೆ ಹೆವಿ ಲವ್ ಇದೆ, ರೇಗ್ಬಿಟ್ಟು ನಾನೇ ಮಾಡಿಬಿಡ್ತೀನಿ. ನಾನು ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಮಾಡ್ತೀನಿ, ಅಂದರೆ ಟೀ ಪುಡಿ ಸಕ್ಕರೆ ಎಲ್ಲ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿ ಮಾಡ್ತೀನಿ. ನಮ್ಮಮ್ಮ ಏನಾದರೂ ಟೀ ಪುಡಿ ಖಾಲಿ ಆಗ್ಬಿಡುತ್ತೆ ಕಡಿಮೆ ಹಾಕಿ ಹಾಲು ಥರ ಇರುತ್ತೆ, ನಾನು ಬೈತೀನಿ. ಅದರಿಂದ ಆಲ್ಮೋಸ್ಟ್ ಮುಕ್ಕಾಲು ದಿನ, ಅಂದರೆ ಮುಕ್ಕಾಲಷ್ಟು ಕಾಲು ಭಾಗ ಅಷ್ಟು ಅಮ್ಮ ಮಾಡಿದ್ರೆ, ಕಾಲು ಭಾಗ ಅಷ್ಟು ನಾನು ಮುಕ್ಕಾಲಷ್ಟು ನಾನೇ ಮಾಡೋದು. ಇವತ್ತು ಬೆಳಗ್ಗೆ ನಾನೇ ಟೀ ಮಾಡಿ ಕುಡ್ಕೊ ಬಂದಿದ್ದೀನಿ. ಆಮೇಲೆ ಬಂದು ಇಲ್ಲ, ನಾನು ಕೆಲಸಕ್ಕೆಲ್ಲೂ ಹೋಗಲ್ಲ ಮೇಡಮ್, ನಂದು ಬರೀ ಫೋನ್ ಡೀಲ್ ಅಷ್ಟೇ, ಕೆಲಸಕ್ಕೆ ಹೋಗಲ್ಲ. ಮನೇಲಿ ತಿಂಡಿ ತಿಂತೀನಿ, ಟಿವಿ ನೋಡ್ಕೊಂಡು ನ್ಯೂಸ್ ನೋಡ್ತಾ ಇರ್ತೀನಿ, ಸೀರಿಯಲ್ಗಳು ನೋಡ್ತಾ ಇರ್ತೀನಿ, ಕನ್ನಡ ಸೀರಿಯಲ್ಗಳೆಲ್ಲ ಮಲ್ಕೊಂಡೇ ನೋಡ್ತಾ ಇರ್ತೀನಿ, ಹಂಗೆ ಮೊಬೈಲ್ ನೋಡ್ತಾ ಇರ್ತೀನಿ. ನಂದೇನಂದ್ರೆ ಡಾಗ್ ಬಿಸ್ನೆಸ್ ಬಂದು ಬರೀ ಫೋನಲ್ಲಿ, ಬರೀ ಫೋನ್ ಬರುತ್ತೆ, ಫೋನಲ್ಲೇ ಡೀಲ್ ಆಗೋಗುತ್ತೆ ಅಷ್ಟೇ. ನಾನೇನು ಹೋಗಿ ಕಷ್ಟ ಬೀಳೋದು ಅವೆಲ್ಲ ಏನಿಲ್ಲ. ಮನೇಲಿ ಒಂದು ನಾಯಿಯೂ ಇಟ್ಟಿಲ್ಲ, ನಾನು 150 ನಾಯಿ ಓನರು. ಅಷ್ಟನ್ನು ಟರ್ಮ್ಸ್ ಥರ, ಬ್ರೀಡಿಂಗ್ ಟರ್ಮ್ಸ್, ಅದನ್ನು ನಾನು ಇನ್ವೆಸ್ಟ್ ಮಾಡಿ ತೊಗೊಳ್ತೀನಿ. ಸಾಕೊಳ್ಳೋರಿಗೆ, ಸೆಲೆಬ್ರಿಟಿಗಳಿಗೆ, ಮಿನಿಸ್ಟರ್ಗೆ ಅವ್ರಿಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ಅವ್ರಿಗೆ ಶೋಕಿ, ಅಂದರೆ ಅಷ್ಟು ಕಾಸ್ಟ್ಲಿ ನಾಯಿ ನಮ್ಮಲ್ಲಿದೆ, ಇಷ್ಟು ರೇರ್ ಬ್ರೀಡ್ ನಮ್ಮಲ್ಲಿದೆ ಅಂತ. ನನಗೆ ಅದರಿಂದ ಇನ್ಕಮ್, ಅಂದರೆ ಅದು ಕ್ರಾಸಿಂಗ್ಗೆ 1.5 ಲಕ್ಷದಿಂದ 2.5 ಲಕ್ಷ ಚಾರ್ಜ್ ಮಾಡ್ತೀನಿ. ಆಮೇಲೆ ಮರಿ ಆಗ್ತಾಗ 1 ಮರಿ ಅವ್ರಿಗೆ ಮಿಕ್ಕಿದ್ ನನಗೆ, ಅದು ಎತ್ಕೊಬಂದು ನಾನು ಮಾರ್ಕೊಳ್ತೀನಿ. ಆ ಥರ ನಂದು ಈಸಿ ಬಿಸ್ನೆಸ್. ಅಂದರೆ ಫಸ್ಟ್ ಬಂದು ಫಾರ್ಮ್ ಮಾಡಿಬಿಟ್ಟು ಫಾರ್ಮಲ್ಲಿ 150 ನಾಯಿ ಇಟ್ಟು ನಾನು ಬಿಕಾರಿಯಾಗಿ ನಾನು ಮಾಡೋ ಥರ ಕೆನೆಲ್ಲ ಒಳಗೋಗಿ ಕೆಲಸದವನು ಬಿಟ್ಟು ಓಡೋದ್ರೆ ನಾನು ಏಲೆತ್ತಿ ಅಷ್ಟು ಕಷ್ಟ ಬೀಳ್ತಿದ್ದೆ. ಯಾಕಂದರೆ ಅದು ಟೆನ್ಷನ್ ಕೆಲಸ ಆಯಿತು. ಆಮೇಲೆ ಮರಿ ಹಾಕಿದಾಗ 1 ನಾಯಿ ಮರಿ ಹಾಕಿರುತ್ತೆ, ಈ ನಾಯಿ ಬೊಗಳಿದ್ರೆ ಈ ನಾಯಿ ಬಂದ್ಬಿಡುತ್ತೆ ಅಂತ ಅದು ಆ ಮರಿನ ಸೇಫ್ ಮಾಡೋಕ್ಕೋಗಿ ಅದನ್ನು ಸಾಯಿಸ್ಬಿಟ್ಟು ಬರೀ ಲಾಸು. ಆಮೇಲೆ ಜನಗಳು ತೊಗೊಳ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬರೋದು, ವಿಂಡೋ ಶಾಪಿಂಗ್ ಮಾಡ್ಕೊಂಡು ನೋಡ್ಕೊಂಡು ಆಯ್ತು ಬರ್ತೀನಿ ಅಂತ ಹೋಗೋದು. ನಮ್ಗೆ ಒಂದೊಂದ್ಸಲಿಗೂ ಫಾರ್ಮ್ಗೆ ಹೋಗೋದು ದಿನಕ್ಕೆ 20 ಸಲ ನಮ್ಗೆ ಹುಚ್ಚಿಡ್ದಂಗೆ ಆಗ್ಬಿಡೋದು. ದೂರ ಆಯ್ತು ಫಾರ್ಮು, ಓಡಾಡೋದು ಹುಚ್ಚಿಡ್ದಂಗೆ ಆಗೋದು. ತೊಗೊಳ್ತಾ ಇರಲಿಲ್ಲ, ಅದು ಡಿಪ್ರೆಷನ್ ಥರ ಸಿಟ್ಟು ಬರ್ತದೆ. ಅಂದರೆ ಬಂದರೆ ತೊಗೊಳ್ಳೇಬೇಕು ಅನ್ನೋದು ಆಗ್ಬಿಡ್ತು ನನಗೆ. ಅದಕ್ಕೆ ಇದು ಯಾಕೋ ಸರಿ ಇಲ್ಲ, ನಾವು ಫಸ್ಟ್ ಏನು ಮಾಡ್ತಾ ಇದ್ದೇವೆ ಮನೆಗೆ ಬಿಟ್ಟು ಅದೇ ಬೆಸ್ಟ್ ಅಂದ್ಬಿಟ್ಟು ಅದೇ ಥರ ಸ್ಟಾರ್ಟ್ ಮಾಡಿ ಇವಾಗ ಒಂದು ಡಾಗು ಮನೇಲಿಲ್ಲ.